ಜೈ ಶ್ರೀರಾಮ್ ರೀ ಎಲ್ಲ ಜವಾರಿ ಮಂದಿಗೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಸೈಡ್ ಚಲೋ ಮಾಡೋಣ. ವಿಶೇಷ ಏನಪ್ಪ ಅಂದ್ರೆ ಇವತ್ತು ದೀಪಾವಳಿ ಐತ್ರಿ. ಎಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಹಂಗೆ ಸೀದಾ ನಾನು ಅಂಗಡಿಗೆ ಹೋದೆ ರೀ ಕೆಲ್ಸಕ್ಕೆ. ಆಮೇಲೆ ನೋಡ್ತೀನಿ ರೀ ಎಲ್ಲ ಸಾಮಾನು ತಂದು ಬಿಟ್ಟಿದ್ದೆ ರೀ. ತನ್ನತ್ಲೆ ಎಲ್ಲ ಸಾಮಾನು ತಂದು ಹೂವು ಎಲ್ಲ ತಂದಿದ್ದೆ ರೀ. ಅದಕ್ಕೆ ನಾನು ಪೋಣ್ಸಕ್ಕೆ ಕುಂತ ಬಿಟ್ಟೆ ರೀ. ಅದಂಗನ ಚಾಯ್ ಕುಡಿಯಕ್ಕೆ ಕರೆದ್ರಿ. ಚಾ ಕುಡಿದು ಸೀದಾ ಅಂಗಡಿಗೆ ಹೂನಾರ ಹಾಕತ್ತಿದ್ದ ರೀ. ಗಜಾನ ಬಂದಿದ್ದ, ಅವಂಗೆ ಬಾಯಿ ಹೇಳಿ ಸೀದಾ ಹೂವು ಕಟ್ಟಿ ನಾ ಮತ್ತೆ ಹೊಳಿ ಬಂದೆ ರೀ ಮಲಗ್ರ ಮನೆಗೆ ಕಟ್ಟಿ ಕೊಡಕ್ಕೆ. ಅದು ಮುಗಿಸ್ಕೊಂಡು ಸೀದಾ ನೀರು ತೊಗೊಂಡು ಮತ್ತು ನಾನು ಲೇಟ್ ಮಾಡಲಾರ ಸಂಜೆಗೆ ಹೋದೆ ಮನೆಗೆ. ಯಾಕಂದ್ರೆ ಅರಿವಿ ಹಾಕೊಳ್ಳೋದಿತ್ತು ರೀ ಹೊಸವು. ಹಾಕ್ಕೊಂಡು ಸೀದಾ ರೆಡಿಯಾಗಿ ನಾ ಹೋಗಿದ್ದ ಮೈಸೂರು ಬಜ್ಜಿ ತಿನ್ನಕ್ಕೆ. ಬರ್ರಿ ತಿನ್ನೋನು. ಬೆಂಕಿ ಇದ್ದು ರೀ ಮೈಸೂರು ಬಜ್ಜಿ ತಿಂದು ಸೀದಾ ನಾ ಹೋದೆ ಅಂಗಡಿಗೆ. ರಂಗೋಲಿ ಅಂತೂ ನಾನು ಹಾಕೀನಿ ರೀ ತಿಂಡಿಲಿ. ಆಮೇಲೆ ಪಟಾಕ್ಷಿ ಗಿಟಾಕ್ಷಿ ಹಾರಿಸಿದ್ವು ರೀ. ಎಲ್ಲ ವಿಡಿಯೋ ಅದಾವೆ ರೀ. ಯೂಟ್ಯೂಬ್ಗೆ ಹಾಕ್ಬೇಕಂತ ಮಾಡಿದ್ದೆ ರೀ. ಸ್ವಲ್ಪ ಟೈಮ್ ಇದಾಗಿತ್ತು ರೀ. ಮತ್ತು ಗಜೇಂದ್ರನಾರ ಅಂಗಡಿಗೆ ಹೋಗಿ ಮಜಾ ತೊಗೊಂಡು ಸೀದಾ ನಾ ಬಂದೆ ನಮ್ಮ ಮನೆಗೆ ರೀ. ಆಮೇಲೆ ಬಂದು ಹೂವು ರೆಡಿ ಮಾಡಿದೆ ರೀ. ಯಾಕಂದ್ರೆ ಪದ್ದಶ್ರೀಷ್ಟು ದೊಡ್ಡದ ಹಾರ ಮಾಡೀನಿ ರೀ. ನಾಳೆ ಅಂತರೂ ಗಾಡಿ ಬರ್ತ್ರಿ. ಇದು ಫಸ್ಟ್ ಟೈಮ್ ರೀ, ಫಸ್ಟ್ ಗಾಡಿ ರೀ. ಅದು ಸೆಕೆಂಡ್ ಹ್ಯಾಂಡ್ ಹಾರ ಆಗಲ್ರಿ, ಏನರ ಆಗಲ್ರಿ. ಬಟ್ ನನ್ನ ಲೈಫ್ದ ಫಸ್ಟ್ ಎಂಟ್ರಿ ಕೂಡ ಆತೈತೆ ರೀ. ಹಂಗೆ ಅದನ್ನು ಮಾಡಿಫೈ ಮಾಡಿಸ್ಬೇಕಂತ ಐತ್ರಿ. ಮತ್ತೇನು ಹೇಳಕ್ಕಲ್ಲ ರೀ, ಮಿಕ್ಕಿ ಬಿಡತ್ರಿ ಇವತ್ತು ಮುಕ್ಕೊಳ್ಳೋನು. ಹಂಗೆ ಇಟ್ಟತಕ್ಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ರೀ. ನಾಳೆ ಸಿಗುನು. ಎಲ್ಲರಿಗೂ ಬಾಯ್ ಬಾಯ್. 1 ಸೆಕೆಂಡ್ ಹ್ಯಾಪಿ ದಿವಾಲಿ.